ಜಯಕ ಈಕಿನ ಸುಜಾತ ಯಾರಿದ್ರಿ ಮನ್ಯಾಗ? ಚಿಗವನ ಬಾ ಬೆಚ್ಚಿಗ ಒಳಗ. ಯಾಕೆ ಯಾಕಿಲ್ವಾ? ಯಾರು ಕಾಣವಿಲ್ರಲ್ಲ ಮನ್ಯಾಗ. ಎಲ್ಲಿದ್ರಿ? ಮಕ್ಕಂಡಿದ್ರೇನ? ಅಲ್ಲ ಏನ್ ಮಟ ಮಟ ಮಧ್ಯಾಹ್ನದಾಗ ಮಕ್ಕಳಾರ ಅಲ್ಲಿ ನೀವು? ಅಯ್ಯೋ ಚಿಗವ, ಯಾರಿಗೂ ಮನಸ್ಸು ಸರಿ ಇಲ್ಲ ಬಾ. ಹಂಗೆ ಏನ ಬೇಜಾರ ಎಲ್ಲಾರ್ಗು. ಹಂಗಾಗಿ ಅವನು ಕೊನೆಗೆ ಮಕ್ಕಂಡಾಳ, ಅಮ್ಮ ಆಕಿ ಕೊನೆಗೆ ಮಕ್ಕಂಡಾಳ, ರವಿ ಒಟ್ಟು ಹೊರಗೆ ಹೋಗ್ಯಾನ, ಅಪ್ಪ ಹೊಲಕ್ಕೆ ಹೋಗೈತಿ. ನಾನು ಕೊನೆಗೆ ಕುಂತಿದ್ದೆ. ಬಾಗ್ಲಾರ ಬಂದ್ ಮಾಡ್ಕೋಬೇಕಿಲ್ಲ ಯವ್ವ. ಹಂಗೆ ಬಾಗ್ಲ ಖುಲ್ಲ ಇಟ್ಕೊಂಡು ನಿಮ್ಮ ಕೊನೆಗೆ ನೀವು ಕುಂತು ಬಿಟ್ರೆ ಹೆಂಗಂತೆ ನಾನು. ಆರಾಮದಾಳ ಇಲ್ಲಿ ಜಯಕ್ಕ? ಅವು ಆರಾಮೈತಿಗವ? ಆರಾಮೈತಿ. ಹೇಗೆ ಹೋಗ್ತಿಗವ? ಅವು ಐತಿ ನೋಡು. ಚಾ ಕುಡಿತೆ ಶರ್ಬತ್ ಮಾಡ್ಲೆ? ಇವ ಬೇಡವ, ಚಾ ಶರ್ಬತ್ ಏನು ಬ್ಯಾಡ ಬಿಡು. ಸರಿ. ಅಯ್ಯಯ್ಯ ಬ್ಯಾಡ ಅನ್ನತ್ಲೇನ, ಸುಮ್ಮನೆ ಹೊಂಟ ಬಿಡ್ಲ ಅಲ್ಲಿಕ್ಕೆ. ಅಲ್ಲ ಸುಜಾತ ಚಿಗವ, ಅಲ್ಲ ಮತ್ತೆ ನೀ ಕುಡಿತಿದ್ರು ಮಾಡವ. ಮತ್ತೆ ನೀ ಏನ್ರ ಕುಡಿತೀನಿ ಅಂದ್ರೆ ಮತ್ತೆ ಅಮ್ಮಗ ನಿಮ್ಮವ್ಗ ಮತ್ತೆ ನೀನು ಏನ್ರ ಕುಡಿತೀನಿ ಅಂದ್ರೆ ಮಾಡ್ಕಿರಿ. ನನ್ನ ಸಲುವಾಗಿ ಎಷ್ಟ ಆದ್ರೆ ಬ್ಯಾಡ ಅಂದೆ ಅಷ್ಟ. ಹಾ ಸರಿ ಆತು ಹೋಗ್ರಿ, ಮಾಡ್ತೇನೆ. ಇಲ್ಲ ನನ್ನ ಸಲುವಾಗಿ ಅಟ್ಟ ಆದ್ರೆ ಮಾಡಕ್ ಹೋಗ್ಬಿಡು ಮತ್ತೆ ನೀನು. ಯವ್ವ ಚಿಗವ ಆತಗರ್ಬಿ ಯವ್ವ, ನಾವು ಕುಡಿತೀವಂತ ನಡಿ. ಅಲ್ಲಿ ಒಳಗ ಅವ್ವ ಕೊನೆಗದಾಳ ನೋಡಿ, ಅಲ್ಲೇ ನಡಿ ಕೊನೆಗೆ. ಯಾಕ ಒಳ್ಳೆ ಚಿಗವ ಬೇಕೆ ಬಂದ. ಇಲ್ಲ ಅಂದ್ರೆ ಗಿರ್ಜಕರನ ಜೊತೆಗೆ ಹಾಕ್ಯಂಬರ್ತಿದ್ರು. ಏನು ನಮ್ಮವ್ವ ಇವ್ರ ಹತ್ರ ಹೇಳ್ಕೊಂಡು ಇನ್ನೂ ಅಳದ. ಈಗ ಜಗ್ಗ ಬೈಯಾಕತ್ತಾಳ ಅವು ನನಗೆ. ಇನ್ನು ಇವ್ರಿದ್ರಿಗೂ ಬೈತಾಳ. ಉಗುದು ಉಪ್ಪು ಖಾರ ಹಾಕ್ತಾಳ ಒಟ್ಟಿಗೆ ಬಂದರಿದ್ರಿಗೆ ನನ್ನ ಸುದ್ದಿ ಹೇಳಿ 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 ಹರ್ಯಾಡ್ ಬೈಕಣದ ನಮ್ಮ ಮಗುನ ಕೆಲಸ. ಯಪ್ಪ ದೇವ್ರೆ, ಎಂದು ಮುಗಿತತಿ ಇದೆಲ್ಲ ಅನ್ನಂಗೆ ಆಗ್ಬಿಟ್ಟೈತಿ ನೋಡಿ ನನಗೆ. ಅವ್ವ ಮಾತಾಡಿ 3 ದಿನ ಆತು ನನ್ನ ಜೋಡಿ. ಮಾತಾಡವಲ್ಲ ಸರಿಯಾಗಿ. ನನಗರ ಭಾಳ ಬೇಜಾರು ಬಂದು ಹೋಗೈತಿ. ಒಟ್ಟೆ ಮಾತಾಡವಲ್ಲ. ಎಷ್ಟು ಬೇಜಾರಾಕತಿ ಗೊತ್ತಾ ನಾವು ಮಾತಾಡಲಿಲ್ಲ ಅಂದ್ರೆ. ಆಕಿ ಬೈದರ ಬೈಲಿ, ಖುಷಿಲ್ಲಾರ ಮಾತಾಡಲಿ, ಒಟ್ಟು ಏನಾರ ಆಗಲಿ ಮಾತಾಡಿದ್ರೆ ಸಮಾಧಾನ ಬೇರೆ ಇರ್ತೈತಿ. ಏ ಜಯಕ ಯಾಕ ಮಕ್ಕಂಡಿದಿ? ಯಾರಿದೆ? ಓ ಪ್ರೀತಮ್ಮ, ಇವ್ರು ಯಾಕೆ ನನಗೆ ಫೋನ್ ಮಾಡಕತ್ತಾರ ಮತ್ತೆ? ಇಲ್ಲೇನಾರ ಮಾತಾಡ್ದೆ ಅಂದ್ರೆ ಅವು ಕೇಳಿಸ್ಕೊಂಡ್ರೆ ಜಗ್ಗ ಬೈತಾಳ. ಬ್ಯಾಡ ತಡಿ, ಮತ್ತೇನ್ರ ತಿಳ್ಕೊಳ್ಳೋದು ಬೇಡ. ಯಾಕೆ ಬೇಕಾಗಿತ್ತು? ಹೊರಗೆ ಹೋಗ್ಬಿಡ್ತಾನೆ. ಇವ್ರು ಯಾಕೆ ಮಾಡಕತ್ತಾರೆ ಫೋನ್ ನನಗೆ? ಹಲೋ ಹಲೋ. ಹಾಂ ಹಲೋ ಸುಜಾತ ಅವ್ರೆ, ನಾನು ರೀ ಪ್ರೀತಮ್ಮ. ಹಾಂ ಗೊತ್ತಾಯ್ತು ಹೇಳ್ರಿ. ಥ್ಯಾಂಕ್ಸ್ ರೀ ಥ್ಯಾಂಕ್ಸ್. ಇನ್ನೂ ನನ್ನ ನಂಬರ್ ಇಟ್ಕೊಂಡಿರಲಿಲ್ಲ ನೀವು. ನಾ ಇಲ್ಲೇ ಡಿಲೀಟ್ ಮಾಡಿ ನಾನು ಮರ್ತ ಬಿಟ್ಟಾರ ನಾನು ಅನ್ಕೊಂಡಿದ್ದೆ. ಹಾಗೇನಿಲ್ಲ, ಹೇಳ್ರಿ ಪ್ರೀತಮ್, ಏನಾಯ್ತು? ಅದು ಒಂದು ಇಂಪಾರ್ಟೆಂಟ್ ಕೆಲಸ ಐತೆ ನಿಮ್ಮ ಹತ್ರ, ಅದ್ರ ಸಲುವಾಗಿ ಹಚ್ಚಿದೆ. ನೀವು ಸಿಗ್ಬೋದಾ ಈಗ ನನಗೆ? ಸ್ವಲ್ಪ ಮಾತಾಡಬೇಕಿತ್ತು. ಓ ಸಾರಿ ಪ್ರೀತಮ್ ಅವರೇ, ಸಾರಿ ರೀ, ತಪ್ಪು ತಿಳ್ಕೊಬೇಡ್ರಿ. ಹಾಗೇನಿಲ್ಲ, ನಾನು ಒಂದೆರಡು ದಿನ ಲೀವ್ ಒಳಗಿದ್ದಾನೆ. ಸ್ವಲ್ಪ ಮನ್ಯಾಗ ಪರ್ಸನಲ್ ಪ್ರಾಬ್ಲಮ್ಸ್ ಆಗ್ಯಾವು. ಅದ್ರ ಸಲುವಾಗಿ 1-2 ದಿನ ಲೀವ್ ಹಾಕೀನಿ. ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ನಾಳೆ ಭೇಟಿ ಆಗ್ಬೋದಾ? ಇಲ್ಲ ಸುಜಾತ ಅವ್ರೆ, ಇಲ್ಲ. ನೀವು ಎಷ್ಟೊತ್ತಿದ್ರು ನನಗೆ ಇವತ್ತು ಭೇಟಿ ಆಗಲೇಬೇಕು. ಇದೊಳ್ಳೆ ಕಟ್ಟಾತಲಿದೆ ಏನು ಹೇಳಿ. ಪ್ರೀತಮ್ ಅವರೇ ಪ್ಲೀಸ್ ಅರ್ಥ ಮಾಡ್ಕೊರಿ. ಇಲ್ಲಾಂದ್ರೆ ಏನು ವಿಷಯ ಫೋನ್ ಒಳಗೆ ಹೇಳ್ಬಿಡ್ರಿ. ಫೋನಲ್ಲಿ ಹೇಳಕ್ ಆಗಲ್ಲ ಅನಿಸ್ತೈತಿ. ಇಲ್ಲ ಪರವಾಗಿಲ್ಲ, ಇವತ್ತೇ ನೀವು ಹೇಳ್ಬೇಕು ಅನ್ನೋದಾದ್ರೆ ನೀವು ಫೋನಲ್ಲೇ ಹೇಳ್ಬಿಡ್ರಿ. ಯಾಕಂದ್ರೆ ನನಗಂತೂ ಇವತ್ತು ಹೊರಗೆ ಬರೋಕ್ಕಾಗಲ್ಲ. ಓಕೆ, ಹಂಗಂದ್ರೆ ಏನಿಲ್ಲ. ಅದು ನನ್ನ ಹೆಂಡತಿ ಕೇಸ್ ನಿಮ್ಗೆ ಗೊತ್ತಿತ್ತಲ್ಲ? ಹಾಂ ಹೌದು, ಏನಾಯ್ತೀವ? ಅಲ್ಲಿ ಪೊಲೀಸ್ ಸ್ಟೇಷನ್ ಇನ್ಚಾರ್ಜ್ ಅಂದರೆ ಅಲ್ಲಿ ಇನ್ಸ್ಪೆಕ್ಟ್ರು ಮೇಡಮ್ ಅವರು ಲೇಡೀಸ್. ಅವರು ನನ್ನ ಬರ್ರಿ ಅಂತ ಕರೆಯಾಕತ್ತಿದ್ರು. ಏನೋ ಕೇಸ್ ರೀಓಪನ್ ಮಾಡೀವಿ, ಏನೋ ಬೇರೆ ಇನ್ಫಾರ್ಮೇಷನ್ ಐತಿ, ನೀವು ಬರ್ರಿ, ನೀವು ಬಂದ್ರೆ ಹೇಳ್ತೇವೆ ಅನ್ನಕತ್ತಿದ್ರು. ಅದಕ್ಕೆ ನನಗೆ ಏನು ಮಾಡಬೇಕು ಏನಂತ ಒಂದು ಸ್ವಲ್ಪ ಅರ್ಥನೇ ಆಗ್ತಿಲ್ಲ. ನನಗೆ ಭಾಳ ಟೆನ್ಷನ್ ಆಗ್ತಿದೆ. ಓ ಹೌದಾ? ಟೆನ್ಷನ್ ಮಾಡ್ಕೊಳೋದು ಏನೈತೆ ಅದ್ರೊಳಗೆ? ಹೋಗ್ರಿ, ನೀವು ಹೋಗಿ ಏನು ಎತ್ತ ಕೇಳ್ರಿ. ಮತ್ತೇನಾದರೂ ಕೇಸ್ ಬೆಳವಣಿಗೆ ಆಗೈತೆ ನೋಡ್ರಿ, ಅಥವಾ ಏನು ನಿಮ್ಮ ಹೆಂಡತಿ ಬಾಡಿ ಏನಾದ್ರು ಸಿಕ್ಕಿರ್ಬೇಕು ಅದ್ರೊಳಗಡೆ, ಮತ್ತೆ ಬೇರೆ ಏನಾದರೂ ಅವ್ರಿಗೆ ಗೊತ್ತಾಗಿರ್ಬೇಕು. ಅದನ್ನ ನಿಮ್ಗೆ ಹೇಳಕ್ಕೆ ಕರೆಯಾಕತ್ತಾರೇನ? ಹೋಗ್ರಿ, ಹೋಗಿ ಬರ್ರಿ, ಹೋದ್ರೆ ನಿಮಗೂ ಗೊತ್ತಾಗ್ತಿತ್ತಲ್ಲ ಏನಾಗೈತೆ ಅನ್ನೋದು. ಇಲ್ಲೇ ಟೆನ್ಷನ್ ತೊಗೊಂಡು ಕುತ್ಕೊಂಡ್ರೆ ಏನು ಗೊತ್ತಾಗಲ್ಲ. ಅಲ್ರಿ ಸುಜಾತ ಅವ್ರೆ, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಬೇಕಾಗಿತ್ತು ರೀ. ಸರಿ ಹೇಳ್ರಿ, ಏನಾಗಬೇಕಾಗಿತ್ತು? ಇಲ್ರಿ ಸುಜಾತ ಅವ್ರೆ, ಅದು ನನಗೆ ಒಬ್ಬನಿಗೆ ಹೋಗಾಕ ಧೈರ್ಯ ಸಾಲ್ವಲ್ತು. ನನ್ನ ಹೆಂಡತಿ ನಾನು ಆ ರೀತಿ ಒಳಗೆ ನೋಡಕ್ಕೆ ನನಗೆ ಸ್ವಲ್ಪನೂ ಧೈರ್ಯ ಸಾಲ್ವಲ್ತು. ಪ್ಲೀಸ್ ದಯವಿಟ್ಟು ನೀವು ಬರ್ತೀರಾ ನನ್ನ ಜೋಡಿ? ಏನು, ನಾನು ನಿಮ್ಮ ಜೋಡಿ ಬರೋದಾ? ನೋನೋ, ಯಾಕ್ರಿ? ನಾನು ಬರೋ ಅವಶ್ಯಕತೆ ಇಲ್ಲ ಅನಿಸ್ತತಿ. ನೀವು ಹೋಗಿ ಬರ್ರಿ ಸಾಕು. ಸುಜಾತ ಅವ್ರೆ ಪ್ಲೀಸ್, ನಾನು ಯಾರೋ ಒಬ್ಬನ ಪರಿಚಯ ಇರೋನು ಅಂತ ಮಾತಾಡ್ಬೇಡ್ರಿ. ನಾನು ನಿಮ್ಮ ಫ್ರೆಂಡು ಅಂತ ತಿಳ್ಕೊರಿ. ಅಲ್ಲ, ನೀವು ಫ್ರೆಂಡ್ ಆಗಿ ನನ್ನ ಜೋಡಿ ನನಗೆ
ಈಗ ನಿಮ್ಮ ಅವಶ್ಯಕತೆ ಭಾಳ ಐತಿ. ನನಗೆ ಮಾರಲ್ ಸಪೋರ್ಟ್ ಆಗಿ ನಿಲ್ತೀರಿ ಅಂತ ನಾನು ನಿಮಗೆ ಫೋನ್ ಮಾಡೀನಿ. ದಯವಿಟ್ಟು ದಯವಿಟ್ಟು ನನ್ನ ಜೋಡಿ ಬರ್ರಿ, ನನಗೆ ಮಾರಲ್ ಸಪೋರ್ಟ್ ಆಗಿ ಬರ್ರಿ, ನನಗೆ ಫ್ರೆಂಡ್ ಆಗಿ ಬರ್ರಿ. ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ. ಅಲ್ಲ, ನನಗೆ ಈ ಥರ ನನ್ನ ಕಷ್ಟನೆಲ್ಲ ಅರ್ಥ ಮಾಡ್ಕೊಳ್ಳೋಂಥ ಫ್ರೆಂಡ್ಸ್ ನನಗೆ ಯಾರೂ ಇಲ್ಲ. ದಯವಿಟ್ಟು ಪ್ಲೀಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊರಿ. ದಯವಿಟ್ಟು ಬರ್ರಿ, ಹೋಗಿ ಬರೋಣ. ನಿಮ್ಮ ಜೊತೆ ಕಂಫರ್ಟಬಲ್ ಆಗಿ ನಾನು ಮಾತಾಡಿದಷ್ಟು ನಾನು ಯಾವ ಫ್ರೆಂಡ್ಸ್ ಜೊತೆನೂ ನನಗೆ ಕಂಫರ್ಟಬಲ್ ಆಗಿ ಮಾತಾಡೋಕ್ಕಾಗೋದೇ ಇಲ್ಲ. ಅದು ಯಾಕೋ ಗೊತ್ತಿಲ್ಲ. ಪ್ಲೀಸ್ ನನಗಾಗಿ ಬರ್ರಿ, ಪ್ಲೀಸ್. ಅರ್ಥ ಮಾಡ್ಕೊತೀರಿ ಅನ್ಕೊಂತೀನಿ. ಅಯ್ಯೋ ಏನು ಧರ್ಮ ಸಂಕಟಪ್ಪ. ಇಲ್ಲಿ ಅವನು ನೋಡ್ಲಿ, ಇವ್ರೊಂದು ಫೋನ್ ಮಾಡಿ ಹಿಂಗೆ ಹೇಳಕತ್ತ. ಓಕೆ ಓಕೆ ಫೈನ್. ಆದ್ರೆ ಇವತ್ತು ನನಗೆ ಬರೋಕ್ಕಾಗಲ್ಲ, ನಾನು ನಾಳೆ ಬರ್ತೀನಿ. ನಾಳೆ ಹೋಗೋಣಂತ. ಓಕೆ ಓಕೆ ಆಗಲಿ. ನಾಳೆ ಬೆಳಿಗ್ಗೆ ಬೇಗ ನಾನೆಲ್ಲ ರೆಡಿಯಾಗಿ ಕಾರ್ ತೊಗೊಂಡು ನಿಮ್ಮ ಮನೆ ಹತ್ರ ಬರ್ತೀನಿ. ಅಲ್ಲಿಂದನೇ ಹೋಗೋಣಂತ. ಮನೆ ಹತ್ರನಾ? ಹಾಂ ಸರಿ, ಓಕೆ ಬರ್ರಿ. ಥ್ಯಾಂಕ್ಸ್ ರೀ ಸುಜಾತಾರ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಆ ಥರ ಎಲ್ಲ ಯಾಕೆ ಹೇಳ್ತೀರಿ ಬಿಡ್ರಿ. ನೀವು ಅಷ್ಟು ಅಭಿಮಾನದಿಂದ ಕರೆಯಾಕತ್ತೀರಿ. ಇರಲಿ ಬಿಡ್ರಿ. ಓಕೆ, ನಾನು ನಾಳೆ ಬೆಳಿಗ್ಗೆ ಬಂದ್ಬಿಡ್ತೀನಿ. ಸರಿ ಬಾಯ್. ಅಯ್ಯೋ ಎಷ್ಟು ಸೆನ್ಸಿಟಿವ್ ಅದಾರಲ್ಲ ಈ ಪ್ರೀತಮ್. ಗಂಡ್ಮಕ್ಳು ಗಟ್ಟಿ ಅಂತಾರ, ಆದ್ರೆ ಹೆಂಡತಿ ಬಾಡಿ ನೋಡಕ್ಕೆ ಈ ನಮ್ನಿ ಹೆದರಾಕತ್ತಾರ. ಹೆಂಡತಿನ ಎಷ್ಟು ಪ್ರೀತಿಸ್ತಿರ್ಬೋದು ಅವ್ರು. ಒಂದ್ಸರಿ ಸುಮಾಗೇನ್ರ ಫೋನ್ ಮಾಡ್ಲೇನ, ಮಾಡಿ ಕೇಳಿದ್ರೆ ಸುಮಾರು ಫೋನ್ ಮಾಡಿ ಕೇಳಿದ್ರೆ ಏನನ್ನೋದು ಡೀಟೇಲ್ಸ್ ಗೊತ್ತಾಕೈತಿ. ಏನ ಅನ್ಕೊಂಡು ಅಲ್ಲಿ ತನಕ ಹೋಗೋದ್ಕಿಂತ ಸುಮ್ಮನೆ ಫೋನ್ ಮಾಡಿ ಕೇಳಿಬಿಟ್ರೆ ಮುಗಿತತ್ತಲ್ಲ. ಹೌದು ತಡಿ, ಅಷ್ಟ ಮಾಡ್ತೀನಿ. ಹಲೋ 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 ಸುಮಾ, ನಾನು ಸುಜಾತ. ಹಾಂ ಹೇಳು ಸುಜಾತ. ಅಲ್ಲ, ನಾನು ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು ನಿನ್ನ ಹತ್ರ. ಸ್ವಲ್ಪ ಫ್ರೀ ಇದೆಯಾ? ಫ್ರೀ ಅಂತೂ ಇಲ್ಲ ಮಾರೈತಿ, ಸದ್ಯಕ್ಕೆ ಫ್ರೀ ಆಗೋದೂ ಇಲ್ಲ. ತುಂಬ ಬ್ಯುಸಿ ಇದ್ದಾನೆ, ತುಂಬ ತಲೆ ಹಾಳಾಗಿ ಹೋಗಿದೆ ನನಗೆ. ಇರಲಿ ಪರವಾಗಿಲ್ಲ, ನಂದಿದ್ದೆ, ನೀನು ಹೇಳು. ಓ ಹೌದಾ, ನನಗದು ಪ್ರೀತಮ್ ಅನ್ನೋರ ಕೇಸು, ಪ್ರೀತಮ್ ಅನ್ನೋರನ್ನ ಫಾಲೋ ಮಾಡೋಕ್ಕೆ ಹೇಳಿದ್ದೆ, ಜ್ಞಾಪಕ ಐತೆ. ಅದ್ರ ಬಗ್ಗೆ ನಾನು ನಿನಗೆ ಮೊನ್ನೆನೂ ಫೋನ್ ಮಾಡಿದ್ದೆ. ಹಾಂ, ಏನಾಯ್ತು ಇವಾಗ? ಅಲ್ಲ, ಅವ್ರಿಗೇನೋ ನೀನು ಫೋನ್ ಮಾಡಿದ್ದೆ ಅಂತ, ಬರ್ರಿ ಅಂತಂದು, ಏನೋ ಕೇಸ್ ರೀ ಓಪನ್ ಮಾಡೀವಿ ಅಂತಂದು ಬರ್ರಿ ಅಂದೆ ಅಂತ. ಅದ ಯಾಕೆ ಅಂತಂದು ಕೇಳಕ್ಕಂತ ಹಚ್ಚಿದೆ. ಏನಾಯ್ತು? ಮತ್ತೇನರ ಕ್ಲೂ ಸಿಕ್ತಾ ಅಥವಾ ಮತ್ತೇನರ ಬಾಡಿ ಗಿಡಿ ಸಿಕ್ತಾ? ಬಾಡಿಯಲ್ಲಿ ಏನರ ಗೊತ್ತಾಗಿತ್ತೆ ಅಂತ. ವಾಟ್ ಎಂತ ಹೇಳಿದೆ ನೀನು? ನಾನು ಆತನಿಗೆ ಫೋನ್ ಮಾಡಿದ್ದು, ನಾವು ಅವ್ರನ್ನ ಕರೆಸ್ಕೊಂಡಿದ್ದು. ನಿನ್ಗೆ ಹೇಗೆ ಗೊತ್ತಾಯ್ತು? ಅಲ್ಲ, ಯಾರು ಹೇಳಿದ್ರು ಅಂತ. ಇಲ್ಲ ಸುಮಾ, ಅದು ನನಗೆ ಪ್ರೀತಮ್ ಅವರ ಫೋನ್ ಮಾಡಿದ್ರು. ಸ್ವಲ್ಪ ಬರ್ರಿ ಹಿಂಗೆ ಕರೆಯಾಕತ್ತಾರ, ಹೋಗಿ ಬರೋಣ ಅಂತಂದ್ರೆ, ಅದಕ್ಕೆ ಏನಾಗೈತೆ ಅಂತಂದು ನಾನು ನಿನಗೆ ಹಚ್ಚಿದಷ್ಟೆ. ಓ, ನೀನು ಇನ್ನೂ ಅವ್ರ ಜೋಡಿ ಕಾಂಟ್ಯಾಕ್ಟಲ್ಲಿ ಇದೆಯಾ? ಮೊನ್ನೆ ಆತ ಹೇಳ್ದ ಅಂತ ಹೇಳ್ದಲ್ಲ ನೀನು. ಅದು ಅವನೇ ಹೇಳಿದ್ದಲ್ವಾ, ನನ್ನ ಹೆಂಡತಿ ಬಾಡಿ ಹುಡುಕಿಸ್ಕೊಡ್ರಿ ಅಂತ. ಆವತ್ತೇ ತಾನೇ ನೀನು ಫೋನ್ ಮಾಡಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ಯಾ ಅಂತ ಕೇಳಿದ್ದು ಅಲ್ವಾ? ಇಲ್ಲ ಸುಮಾ, ನಾನು ಹಂಗೆ ಕೇಳ್ದೆ ಕ್ಯಾಜುವಲಿ ಕೇಳಿದ್ದಷ್ಟೆ. ಅಲ್ಲ, ನಿನ್ಗೇನ್ರ ಬೇಜಾರತನ ಹಂಗೆ ಕೇಳಿದ್ದಕ್ಕೆ? ಇಲ್ಲ ಸುಜಾತ, ಹಾಗೇನಿಲ್ಲ. ಆದರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ನನ್ನಿಂದ ತಪ್ಪಾಗಿದ್ದು ಉಂಟು ಮಾರೈತಿ. ಆದರೆ ನಿನ್ನ ಹತ್ರ ಹೇಗೆ ಹೇಳ್ಕೊಳ್ಳಿ ನನಗೆ ಗೊತ್ತಾಗ್ತಿಲ್ಲ. ನನಗೂ ತುಂಬ ನನ್ನ ಬಗ್ಗೆನೇ ಅಸಹ್ಯ ಅನ್ನಿಸ್ತಾ ಉಂಟು. ನನ್ನಿಂದ ಇಂಥ ದೊಡ್ಡ ತಪ್ಪಾಗೋಯ್ತಾ ಅಂತ. ನಾನು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ನಿಜ. ಆದರೆ ಇವಾಗ ಅದು ಬೇರೆಯೇ ತಿರುವು ಪಡ್ಕೊಂಡಿದೆ. ನಾವು ಯಾರು ಅಂದ್ಕೊಳೋಕ್ಕೆ ಸಾಧ್ಯ ಇಲ್ದಿರೋಂಥ ಘಟನೆ ಆಗಿದೆ ಸುಜಾತ ಅದು. ಹೌದಾ? ಏನಾಗಿತ್ತು ಅಂಥದ್ದು? ಇಲ್ಲ ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ. ನೀನು ನಾಳೆ ಬರ್ತಿದ್ಯಲ್ಲ ಪ್ರೀತಮ್ ಜೊತೆ, ಬಾ. ನಾನು ನೀನು ಬರ್ತಿದ್ಯಲ್ಲ, ಬಂದಮೇಲೆ ನಾನು ಇಲ್ಲೇ ನಿನಗೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ಹೌದಾ? ಸರಿ ಆಯ್ತು. ಹಂಗಾರೆ ನೀನು ಆರಾಮದಿಯಲ್ಲ? ಎಂಥ ಆರಾಮ ಏನೋ, ಇದು ಗೊತ್ತಾಗೋಕ್ಕಿಂತ ಮುಂಚೆ ಆರಾಮಾಗೇ ಇದ್ದೆ. ಇವಾಗ ಎಂಥ ಆರಾಮ, ತಲೆ ಹಾಳಾಗಿ ಹೋಗಿದೆ ನನಗೆ. ಅಲ್ಲ, ಬಾಡಿ ಸಿಕ್ಕೇತೇನಾ? ಅಯ್ಯೋ ಇಲ್ಲ ಮಾರೈತಿ, ಅದು ತುಂಬ ರಂಪ ಆಗಿರೋದುಂಟು. ನೀನು ಬಾ ಇಲ್ಲಿಗೆ, ಆಮೇಲೆ ನಾನೆಲ್ಲ ನಿನಗೆ ಡೀಟೇಲಾಗಿ ಹೇಳ್ತೀನಿ, ಆಯಿತಾ? ಸಾರಿ, ನೀನು ಬೇಜಾರು ಮಾಡ್ಕೊಳ್ಬೇಡ. ನನಗಿಲ್ಲಿ ತುಂಬ ಪ್ರೆಷರ್ ಉಂಟು, ತುಂಬ ಟೆನ್ಷನ್ ಉಂಟು, ತುಂಬ ಫೈಲ್ಸ್ಗಳು ಬಿದ್ದಿದೆ. ನಾನು ಇನ್ನೂ ಇನ್ವೆಸ್ಟಿಗೇಷನ್ ಮಾಡೋದು ತುಂಬ ಇದೆ. ನಾನು ಅದರಲ್ಲೇ ಸ್ವಲ್ಪ ಬ್ಯುಸಿ ಇದ್ದೀನಿ. ನೀನು ನಾಳೆ ಬಾ ಮಾರೈತಿ. ನೀನು ಬಾ, ನಾಳೆ ನಾನು ಮಾತಾಡ್ತೀನಿ, ಆಯಿತಾ? ಓಕೆ ಸರಿ ಆಯ್ತು ಹಂಗಾರೆ. ಅಲ್ಲ ಸುಜಾತ, ಆತ ನಿನ್ನನ್ನು ಕರೆದಿದ್ದೆ ಯಾಕೆ? ಅಂದರೆ ನೀವಿಬ್ಬರು ಅಷ್ಟು ಕ್ಲೋಸ್ ಆಗಿದ್ದೀರಾ? ಇಲ್ಲ, ನಾವೇನು ಕ್ಲೋಸ್ ಇಲ್ಲಪ್ಪ. ಆವಾಗ ಸಿಕ್ಕಿದ್ದು ಹಿಂಗಂತ ನಾನು ಹಿಂಗೆ ಹೇಳಿದ್ನಲ್ಲ, ಹಿಂಗೆ ಅಂತಂದೆ. ಅಷ್ಟಾದ್ಮೇಲೆ ಮತ್ತೆ ಸಿಕ್ಕಿದ್ದೇ ಇಲ್ಲ, ಈಗ ಫೋನ್ ಮಾಡಿದ್ದು. ಹೋ ಹೌದಾ? ಓಕೆ ಫೈನ್, ಬಾ ನಾಳೆ ಮಾತಾಡುವ. ಸರಿ ಬಾಯ್. ಬಾಯ್. ಏನು ಸರಿಯಾಗಿ ಹೇಳಬಲ್ಲಿಕಿನು, ಹೋಗ್ಲಿ ಬಿಡು. ಕಾನ್ಫಿಡೆನ್ಷಿಯಲಿ ಇರ್ತಾವೆ, ಹೇಳೋಕ್ಕಾಗಲ್ಲ, ಫೋನಾಗೂ ಮಾತಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ನಾಳೆ ಅಲ್ಲಿ ಹೋಗಿ ನೋಡ್ತೀನಿ ಅನ್ನೋದು.